ಆತ್ಮೀಯ ನಮ್ಮ ಬಂಗಾರಪೇಟೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕು ನೂತನವಾಗಿ ಏನು ಇವತ್ತು ನಮ್ಮ ಪ್ರವೀಣವನ್ನು ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೇವೆ. ಈ ನಾಡು ನುಡಿ ನೆಲ ಜಲ ಅಂತ ಈ ನಮ್ಮ ಕೋಲಾರ ಜಿಲ್ಲೆ ಗಡಿಭಾಗ ಆಗಿರೋದ್ರಿಂದ ಈ ಒಂದು ಜಿಲ್ಲೆಯಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗೆ ಸಂಬಂಧಪಟ್ಟಂಗೆ ನೂತನವಾಗಿ ನಾವು ಬಂಗಾರಪೇಟೆ ತಾಲೂಕು ಅಧ್ಯಕ್ಷರಾಗಿ ನಮ್ಮ ಪ್ರವೀಣ್ ಕುಮಾರ್ ಅವರ ನೇತೃತ್ವದಲ್ಲಿ ಅವರನ್ನು ನಮ್ಮ ನಾಯಣಿಚಾರ್ಯ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲ ನಮ್ಮ ಯುವಕರ ಸಮ್ಮುಖದಲ್ಲಿ ನೂತನವಾಗಿ ಇವರಿಗೆ ಆದೇಶ ಪತ್ರ ಕೊಡುವ ಮುಖಾಂತರ ನಾವು ಆ ಒಂದು ತಾಲೂಕಲ್ಲಿ ಬಂಗಾರಪೇಟೆ ತಾಲೂಕಲ್ಲಿ ಗಡಿಭಾಗ ಅಂದರೆ ಕೋಲಾರ ಜಿಲ್ಲೆ ಗಡಿಭಾಗ ಬಂಗಾರಪೇಟೆ ತಾಲೂಕು ಆ ತಾಲೂಕಲ್ಲಿ ಆ ಸಮಸ್ಯೆ ಏನಿದೆ ಮೂಲಭೂತ ಸೌಕರ್ಯ ಆಗಿರ್ಬೋದು ಅಥವಾ ರೈತರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ಅಥವಾ ಬಡವರಾಗಿರ್ಬೋದು ಅಥವಾ ನಾಡು ನುಡಿ ನೆಲ ಜಲ ಅನ್ಯಾಯದ ವಿರುದ್ಧ ನೊಂದವರ ಪರವಾಗಿ ಧ್ವನಿಯಾಗಿ ಅಲ್ಲಿ ಒಂದು ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆ ಸಂಸ್ಥೆಯನ್ನು ಕಟ್ಟುವ ಮುಖಾಂತರ ತಾಲೂಕಿನಾದ್ಯಂತ ಯಾವುದೇ ಜನತ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಶಕ್ತಿ ತಾಯಿ ಭುವನೇಶ್ವರಿ ಕೊಡಲಿ ಅಂತ ಇವತ್ತು ನಾವು ಅವರಿಗೆ ಆದೇಶ ಪತ್ರ ಮತ್ತು ಗುರುತಿನ ಚೀಟಿ ಕೊಡ್ತಿದ್ದೀವಿ. ಅವರು ಇದೇ ರೀತಿಯಲ್ಲಿ ನಮ್ಮ ಯುವ ಸಮುದಾಯವನ್ನು ಏನು ಬಂಗಾರಪೇಟೆ ತಾಲೂಕು ಸಂಬಂಧಪಟ್ಟಂಗೆ ಯುವ ಸಮುದಾಯವನ್ನು ಸಬಲೀಕರಣ ಮಾಡುತ್ತಾ ಆ ಜಾತಿಗೆ ಅನುಗುಣವಾಗಿ ಎಲ್ಲ ಅಭಿವೃದ್ಧಿ ಏನು ಸಿಗುತ್ತೆ ಸೌಲಭ್ಯ ಕೊಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ಅವರದಾಗಲಿ ಅಂತ ನಾನು ಈ ಮೂಲಕ ಹೇಳೋಕ್ಕೆ ಬಯಸ್ತೇನೆ.